ಎಲ್ಲೋ ಒಂದ್ ಕಡೆ ಫಸ್ಟಿಂದಾನೇ ಮೈಕಲ್ ಅವರು ತಮ್ಮ ಆಟವನ್ನ ತೋರಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಂ ರೋಡೀಸ್ ಟೈಪಲ್ಲೇ ಇಲ್ಲೂ ಕೂಡ ರನ್ನರ್ ಅಪ್ ಆಗಿ ಬರ್ತಾ ಇದ್ರ ಹೊರಗಡೆ ಅಂತ. ಇದು ಸ್ಟಾರ್ಟಿಂಗಲ್ಲಿ ಏನು ಪ್ರಾಬ್ಲಮ್ ಇತ್ತಂದರೆ ನನ್ನ ಕನ್ನಡ ಅಷ್ಟು ಚೆನ್ನಾಗಿರಲಿಲ್ಲ, ಅದರಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನನಗೆ ಇವಾಗ ಹೊರಗಡೆ ಬಂದಿದ ಮೇಲೇನೂ ಗೊತ್ತಾಗಿದೆ ನನ್ನ ಜಾಸ್ತಿ ತೋರಿಸೂ ಇಲ್ಲ ಆ ಟೈಮ್ ಸ್ಟಾರ್ಟಿಂಗಲ್ಲಿ. ಬಟ್ ನನಗೆ ಇನ್ನೂ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆದಾಗ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಆದಾಗ ಜಾಸ್ತಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಜನ ಇಂಟ್ರೆಸ್ಟು ಜಾಸ್ತಿ ಆಯಿತು. ಬಟ್ ಬಹುಶಃ ಅದು ಸ್ಟಾರ್ಟಿಂಗ್ಲಿದೆ ಸ್ಟಾರ್ಟ್ ಮಾಡಿದರೆ ಖಂಡಿತಂಗೆ ಇನ್ನೂ ಫೈನಲ್ಸ್ಗೆ ಹೋಗಿರ್ಬೋದು ಅಂತ ನನಗನ್ಸುತ್ತೆ. ಮೈಕಲ್ ಅವರು ಜನರಿಗೆ ಇಷ್ಟ ಆಗಿದ್ದು ಒಂದು ತಮ್ಮ ಕನ್ನಡದಿಂದ. ಸೊ ಕನ್ನಡ ಬರದೇ ಹೋದ್ರೂ ಅದನ್ನ ಕಲಿತು ಅಲ್ಲಿ ಮಾತನಾಡಿದ್ರಿ, ಕಲ್ತ್ಕೊಂಡ್ರಿ. ಜೊತೆಗೆ ಇನ್ನೊಂದು ಆಟಿಟ್ಯೂಡು. ಸೊ ಎಲ್ಲರೂ ಕೂಡ ನಿಮ್ಮ ರಿಪ್ಲೈಸ್ಗೆ ತುಂಬಾನೇ ಇಷ್ಟಪಡ್ತಾ ಇದ್ರು. ಇನ್ನೊಂದು ನಿಮ್ಮ ಹೇರ್ ಸ್ಟೈಲು. ಸೊ ಮೈಕಲ್ ಹೇರ್ ಸ್ಟೈಲ್ ಯಾವ್ದಿದು ಹೇರ್ ಸ್ಟೈಲು? ಮತ್ತೆ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಫ್ಯಾನ್ಸು, ಅಂದ್ರೆ ತುಂಬಾ ವೆಯ್ಟ್ ಅಂತ ಅನ್ಸಲ್ವಾ ಅದು ಹೇರ್ ಸ್ಟೈಲ್ ಅಂತ? ಸೊ ಇದು ಆ್ಯಕ್ಚುಲಿ ನಾವೊಂದು ಅರ್ಧ ಇಂಡಿಯನ್ ಅರ್ಧ ನೈಜೀರಿಯನ್. ಸೊ ಇದು ನೈಜೀರಿಯಲ್ಲಿ ಒಂದು ತುಂಬ ಕಾಮನ್ ಹೇರ್ ಸ್ಟೈಲ್. ಇದು ಹೆಸರು ಡ್ರೆಡ್ ಲಾಕ್ಸ್ ಅಂತ. ಇದು ಹೇಗೆಂದರೆ ಸ್ವಲ್ಪ ನಾರ್ಮಲ್ ಹೇರ್ನ ಕೂಡ ವೆಯ್ಟೇಜ್ ಜಾಸ್ತಿ. ಆ್ಯಂಡ್ ಅದು ಒದ್ದ ಆದರೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ. ಬಟ್ ನನಗೆ ಹೇಗೆಂದರೆ 4 ವರ್ಷ ಇದೇ ಹೇರ್ ಸ್ಟೈಲ್ ಇದ್ದಿದೆ. ಆ್ಯಂಡ್ ನನ್ನ ಕೂದಲು ತುಂಬ ಬೆಳೆದಿದೆ. ಸೊ ಇವಾಗ ನನಗೆ ಅಭ್ಯಾಸ ಆಗಿದೆ ಆ್ಯಕ್ಚುಲಿ. ಸೊ ನಿಮಗೆ ಶಾರ್ಟ್ ಹೇರ್ಲಿದ್ದು ಸ್ಟಾರ್ಟ್ ಆಗಿ ನೀವು ಕೂದಲು ಬಳಸಿದ್ರೆ ನಿಮ್ಗೆ ಅಭ್ಯಾಸ ಆಗುತ್ತೆ. ಬಟ್ ವೇಟ್ ಜಾಸ್ತಿನೇ. ಎಲ್ಲೋ ಒಂದ್ ಕಡೆ ಫಸ್ಟಿಂದಾನೇ ಮೈಕಲ್ ಅವರು ತಮ್ಮ ಆಟವನ್ನ ತೋರಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಂ ರೋಡೀಸ್ ಟೈಪಲ್ಲೇ ಇಲ್ಲೂ ಕೂಡ ರನ್ನರ್ ಅಪ್ ಆಗಿ ಬರ್ತಾ ಇದ್ರ ಹೊರಗಡೆ ಅಂತ. ಇದು ಸ್ಟಾರ್ಟಿಂಗಲ್ಲಿ ಏನು ಪ್ರಾಬ್ಲಮ್ ಇತ್ತಂದರೆ ನನ್ನ ಕನ್ನಡ ಅಷ್ಟು ಚೆನ್ನಾಗಿರಲಿಲ್ಲ, ಅದರಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನನಗೆ ಇವಾಗ ಹೊರಗಡೆ ಬಂದಿದ ಮೇಲೇನೂ ಗೊತ್ತಾಗಿದೆ ನನ್ನ ಜಾಸ್ತಿ ತೋರಿಸೂ ಇಲ್ಲ ಆ ಟೈಮ್ ಸ್ಟಾರ್ಟಿಂಗಲ್ಲಿ. ಬಟ್ ನನಗೆ ಇನ್ನೂ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆದಾಗ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಆದಾಗ ಜಾಸ್ತಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಜನ ಇಂಟ್ರೆಸ್ಟು ಜಾಸ್ತಿ ಆಯಿತು. ಬಟ್ ಬಹುಶಃ ಅದು ಸ್ಟಾರ್ಟಿಂಗ್ಲಿದೆ ಸ್ಟಾರ್ಟ್ ಮಾಡಿದರೆ ಖಂಡಿತಂಗೆ ಇನ್ನೂ ಫೈನಲ್ಸ್ಗೆ ಹೋಗಿರ್ಬೋದು ಅಂತ ನನಗನ್ಸುತ್ತೆ. ಮೈಕಲ್ ಅವರು ಜನರಿಗೆ ಇಷ್ಟ ಆಗಿದ್ದು ಒಂದು ತಮ್ಮ ಕನ್ನಡದಿಂದ. ಸೊ ಕನ್ನಡ ಬರದೇ ಹೋದ್ರೂ ಅದನ್ನ ಕಲಿತು ಅಲ್ಲಿ ಮಾತನಾಡಿದ್ರಿ, ಕಲ್ತ್ಕೊಂಡ್ರಿ. ಜೊತೆಗೆ ಇನ್ನೊಂದು ಆಟಿಟ್ಯೂಡು. ಸೊ ಎಲ್ಲರೂ ಕೂಡ ನಿಮ್ಮ ರಿಪ್ಲೈಸ್ಗೆ ತುಂಬಾನೇ ಇಷ್ಟಪಡ್ತಾ ಇದ್ರು. ಇನ್ನೊಂದು ನಿಮ್ಮ ಹೇರ್ ಸ್ಟೈಲು. ಸೊ ಮೈಕಲ್ ಹೇರ್ ಸ್ಟೈಲ್ ಯಾವ್ದಿದು ಹೇರ್ ಸ್ಟೈಲು? ಮತ್ತೆ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಫ್ಯಾನ್ಸು, ಅಂದ್ರೆ ತುಂಬಾ ವೆಯ್ಟ್ ಅಂತ ಅನ್ಸಲ್ವಾ ಅದು ಹೇರ್ ಸ್ಟೈಲ್ ಅಂತ? ಸೊ ಇದು ಆ್ಯಕ್ಚುಲಿ ನಾವೊಂದು ಅರ್ಧ ಇಂಡಿಯನ್ ಅರ್ಧ ನೈಜೀರಿಯನ್. ಸೊ ಇದು ನೈಜೀರಿಯಲ್ಲಿ ಒಂದು ತುಂಬ ಕಾಮನ್ ಹೇರ್ ಸ್ಟೈಲ್. ಇದು ಹೆಸರು ಡ್ರೆಡ್ ಲಾಕ್ಸ್ ಅಂತ. ಇದು ಹೇಗೆಂದರೆ ಸ್ವಲ್ಪ ನಾರ್ಮಲ್ ಹೇರ್ನ ಕೂಡ ವೆಯ್ಟೇಜ್ ಜಾಸ್ತಿ. ಆ್ಯಂಡ್ ಅದು ಒದ್ದ ಆದರೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ. ಬಟ್ ನನಗೆ ಹೇಗೆಂದರೆ 4 ವರ್ಷ ಇದೇ ಹೇರ್ ಸ್ಟೈಲ್ ಇದ್ದಿದೆ. ಆ್ಯಂಡ್ ನನ್ನ ಕೂದಲು ತುಂಬ ಬೆಳೆದಿದೆ. ಸೊ ಇವಾಗ ನನಗೆ ಅಭ್ಯಾಸ ಆಗಿದೆ ಆ್ಯಕ್ಚುಲಿ. ಸೊ ನಿಮಗೆ ಶಾರ್ಟ್ ಹೇರ್ಲಿದ್ದು ಸ್ಟಾರ್ಟ್ ಆಗಿ ನೀವು ಕೂದಲು ಬಳಸಿದ್ರೆ ನಿಮ್ಗೆ ಅಭ್ಯಾಸ ಆಗುತ್ತೆ. ಬಟ್ ವೇಟ್ ಜಾಸ್ತಿನೇ.